ನಾಗಪುರದ ಕಡೆ ಯಾರಾದರೂ ಹೊರಟಿದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಇದನ್ನು ಹಾಕಿಸ್ಕೋಬೇಕು ಅಂತ ತಾವ್ಯಾರಾದರೂ ಅಂದುಕೊಂಡಿದ್ದರೆ ಸ್ವಲ್ಪ ಹುಷಾರಾಗಿರಿ. ಕಾರಣ ಇಷ್ಟೇ, ಇಲ್ಲಿ ನೀವೇನಾದರೂ ನನ್ನ ಬಳಿ ATM ಕಾರ್ಡ್ ಇದೆ, ಡಿಜಿಟಲ್ ಪೇಮೆಂಟ್ ಇದೆ, ಪೇಟಿಎಮ್ ಇದೆ, ಫೋನ್ಪೇ ಇದೆ, ಗೂಗಲ್ ಪೇ ಇದೆ, ನಾನು ಅಲ್ಲೇ ಪೇ ಮಾಡ್ಬೋದು ಅಂತ ಅಂದ್ಕೊಂಡ್ರೆ ಅಲ್ಲಿ ಇನ್ಮೇಲೆ ಅದನ್ನು ಅಲೋ ಮಾಡಲ್ಲ. ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ನೀವು ಕ್ಯಾಶ್ ಇಟ್ಕೊಂಡೇ ಮಾಡಬೇಕು. ಕಾರಣ ಇಲ್ವಾ? ಪಾಪ ಕಾರಣ ಇದೆ. ಆ ಥರ ನಿರ್ಧಾರ ಮಾಡೋಕ್ಕೂ ಡಿಜಿಟಲ್ ಅಂತ ಹೇಳಿ ಎಲ್ಲ ಹೇಳ್ತಾ ಇದ್ರಲ್ಲ, ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ ನೋಡಿ, ವಿದರ್ಭ ಪೆಟ್ರೋಲಿಯಂ ಡೀಲರ್ಸ್ ಅಸೋಸಿಯೇಷನ್ ತೀರ್ಮಾನ ಮಾಡಿರೋದು ಇದು. ಮೇ 10ನೇ ತಾರೀಕಿಂದ ಯಾವುದೇ ಕಾರಣಕ್ಕೂ ನಮ್ಮ ಈ ಭಾಗದ ಪೆಟ್ರೋಲ್ ಪಂಪ್ಗಳಲ್ಲಿ ನಾವು UPI ಪೇಮೆಂಟು, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಇಂಥ ಯಾವುದೇ ಡಿಜಿಟಲ್ ಪಾವತಿಗಳನ್ನು ನಾವು ಸ್ವೀಕರಿಸಲ್ಲ. ಯಾಕೆಂದರೆ ನೋಡಿ, ಈ ಥರದ ಪೇಮೆಂಟ್ಗಳಲ್ಲಿ ಯಾವುದೋ ಒಂದು ಸೈಬರ್ ವಂಚನೆ ಆಗುತ್ತೆ ಅಂತ ಅಂದ್ಕೊಳ್ಳಿ. ಏನೋ ಸೈಬರ್ ವಂಚನೆ ಆಗಿಬಿಡ್ತು, ಯಾರೋ ಪೇ ಮಾಡಬೇಕಾಗಿತ್ತು, ಮಾಡಲಿಲ್ಲ, ಮೋಸ ಆಗಿಬಿಟ್ಟಿದೆ, ಇವರಿಗೆ ಹಣ ಬರಲಿಲ್ಲ ಅಥವಾ ಅವನಿಗೆ ಹೋಗಲಿಲ್ಲ, ಈ ಥರದ್ದೇನೋ ಆಗುತ್ತಲ್ಲ. ಈ ಥರದ್ದಾದಾಗ ಅಲ್ಲಿ ಏನು ಮಾಡಿದ್ದಾರೆ, ಇವರ ಖಾತೆಗಳನ್ನು ಫ್ರೀಸ್ ಮಾಡಿಬಿಟ್ಟಿದ್ದಾರೆ. ಈವರೆಗೂ 30 ಪೆಟ್ರೋಲ್ ಬಂಕ್ ಮಾಲೀಕರ ಬ್ಯಾಂಕ್ ಖಾತೆಗಳು ಬಂದಾಗ್ಬಿಟ್ಟಿವೆ. ಅಲ್ಲಿ ಏನೋ ಡಿಜಿಟಲ್ ಪಾವತಿ ಸಮಸ್ಯೆ ಆಯಿತು, ಯಾರೋ ಸೈಬರ್ ವಂಚಕ ಬಂದ, ಏನೋ ಹ್ಯಾಕ್ ಮಾಡ್ದ, ದುಡ್ಡು ಲಪಟಾಯಿಸ್ತಾ ಅಂದರೆ ಎಲ್ಲ ಬಂಕ್ ಮಾಲೀಕರ ಅಕೌಂಟ್ಗಳು ಫ್ರೀಸ್. ತನಿಖೆ ಮಾಡಬೇಕು ಅಂತ. ಈ ಥರ ಫ್ರೀಸ್ ಆದಮೇಲೆ ಇವ್ರು ವ್ಯವಹಾರನೂ ಮಾಡೋಕ್ಕಾಗಲ್ಲ, ಪೆಟ್ರೋಲು ತರಿಸ್ಕೊಳಕ್ಕಾಗಲ್ಲ, ಅದನ್ನು ಮಾರೋಕ್ಕೂ ಆಗಲ್ಲ. ಅದಕ್ಕೆ ಯಾಕೆ ಬೇಕು ನಮಗಿದು? ಕೊಡಲಿ ಬಿಡಿ ಕ್ಯಾಶಲ್ಲಿ ಅಂದ್ಬಿಟ್ಟು ಅವ್ರು ಏನು ಮಾಡಿದ್ದಾರೆ, ಪೆಟ್ರೋಲ್ ಬಂಕ್ ಮಾಲೀಕರು ತೀರ್ಮಾನವನ್ನು ಮಾಡಿದ್ದಾರೆ. ಇಂತಹ ಸಮಸ್ಯೆಯಿಂದ ಹೊರಬರೋದಕ್ಕೆ ನಗದು ವಹಿವಾಟಿನ ಮೊರೆ ಹೋಗಿದ್ದಾರೆ. ಪ್ರಸ್ತುತ ವಹಿವಾಟಲ್ಲಿ 60%ಗಿಂತ ಹೆಚ್ಚು ಡಿಜಿಟಲ್ ಪೇಮೆಂಟ್ ಆಗ್ತಾ ಇತ್ತು. ನಾಗ್ಪುರ ಬಳಿಕ ವಂಚನೆ ಬಗ್ಗೆ ಧ್ವನಿ ಎತ್ತಿರೋದು ಮಹಾರಾಷ್ಟ್ರದ ಡೀಲರ್ಸ್ ಅಸೋಸಿಯೇಷನ್. ಸರ್ಕಾರ ಮಧ್ಯಪ್ರವೇಶ ಮಾಡಿಕೊಂಡು ವಂಚನೆ ಆದಾಗ ಬರೀ ಅಕೌಂಟ್ ಫ್ರೀಸ್ ಮಾಡೋದಲ್ಲ, ಅದನ್ನು ಹುಡುಕಕ್ಕೆ ನೀವು ಕ್ರಮ ತೆಗೆದುಕೊಳ್ಳಿ, ತೊಂದರೆ ಯಾಕೆ ಕೊಡ್ತಾ ಇದ್ದೀರಿ ಅಂತ. ಯಾವ ಡಿಜಿಟಲ್ ಪೇಮೆಂಟಿಂದ ಈ ಜಗತ್ತು ಹೊಸ ದಿಕ್ಕಿಗೆ ಸಾಗ್ತಾ ಇತ್ತೋ, ಅದೇ ಡಿಜಿಟಲ್ ಪೇಮೆಂಟು ಸೈಬರ್ ಕಳ್ಳರ ಕಾರಣದಿಂದಾಗಿ ಮತ್ತೆ ಕ್ಯಾಶ್ ಎಕಾನಮಿ ಕಡೆಗೆ ಮರಳ್ತಾ ಇರೋದು ವಿಪರ್ಯಾಸ.